ಹಾಯ್ ಫ್ರೆಂಡ್ಸ್, ಧೃತಿ NS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಖುಷಿಯಾಗಿದ್ದೀವಿ. ನೋಡಿ, ನಾನಿವತ್ತು ನಮ್ಮ ತೋಟದಲ್ಲೇ ಸಿಕ್ಕಿರುವಂಥ ಬದನೆಕಾಯಿ ಸಾಂಬಾರು ಮಾಡ್ತಿದ್ದೀನಿ, ಅಂದರೆ ಫ್ರೈ ಮಾಡ್ತಿದ್ದೀನಿ. ಮೀನು ಪ್ಲಸ್ ಬದನೆಕಾಯಿ ಹಾಕಿಬಿಟ್ಟು ಯಾವ ರೀತಿ ಮಾಡೋದು ನೋಡ್ಕೊಳ್ಳಿ. ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಇದೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಇದಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡ್ಬಿಟ್ಟು ಕರಿಬೇವು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈಸಿಯಾಗೂ ಮಾಡ್ಕೋಬೋದು. ನಮ್ಮ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ನಮ್ಮ ತೋಟದಲ್ಲೇ ತುಂಬ ಬದನೆಕಾಯಿ ಬಿಟ್ಟಿದ್ವು, ಮ್ಯಾಕ್ಸಿಮಮ್ ಒಂದು 3/4 kg ಬಿಟ್ಟಿದ್ವು. ನಾನೆಲ್ಲ ಬಿಡಿಸ್ಕೊಂಡ್ಬಂದೆ. ನೋಡಿ, ಈಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಒಂದು 7 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಮೀನು ತೊಗೊಂಡಿದ್ವಿ, ನಾವು ಮನೆ ಹತ್ರನೇ ಬಂದಿತ್ತು ಮೀನು. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಬದನೆಕಾಯಿ ನಮ್ಮ ತೋಟದಲ್ಲೇ ಬೆಳೆದಿತ್ತಲ್ಲ, ಹಾಗಾಗಿ ಫ್ರೆಶ್ ಆಗಿರೋ ಬದನೆಕಾಯಿ ಬಿಡಿಸ್ಕೊಂಡು ಬಂದೆ. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಮುದ್ದೆಗೆ, ಚಪಾತಿಗೆ, ರಾಗಿ ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಮೀನು ಅಂದರೆ ಮೀನು ತಿನ್ನಬೇಕು ಅಂತ ಅನಿಸಿದ್ರೆ ಮನೆಯಲ್ಲೇ ಮೀನು ಇರುತ್ತೆ, ಅಟ್ಲೀಸ್ಟ್ ಆ ಟೈಮಿಗಾದ್ರೂ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಮೀಡಿಯಮ್ ಸೈಜ್ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ರಸನೂ ಹಾಕಬೇಕು, ಹಾಗಾಗಿ ಹುಳಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಒಂದು 3 ಇದ್ದರೆ ಸಾಕಾಗುತ್ತೆ. ನನ್ನ ಪ್ರಕಾರ ಇದು 6 ಜನಕ್ಕೆ ಒಂದು ಟೈಮಿಗೆ ಆಗ್ಬೋದು ಫ್ರೆಂಡ್ಸ್, ಆಗುತ್ತೆ. ಹಾಗಾಗಿ ನೋಡಿ, ಇವಾಗ ಬದನೆಕಾಯಿನೂ ಮತ್ತು ಇದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋದು ತೊಳೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಬಂದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಟ್ರೈ ಮಾಡಿದ್ದೀನಿ ಅಥವಾ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡ್ತೀನಿ ಅಂತ ಏನಾದರೂ ಒಂದು ಕಮೆಂಟ್ ತಿಳಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸಂಜೆ ಟೈಮಲ್ಲಿ ಚಪಾತಿ ಜೊತೆ ನಾನಿವತ್ತು ಮಾಡ್ತಾಯಿದ್ದೀನಿ. ಚಪಾತಿ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಇತ್ತು. ಹಾಗಾಗಿ ಚಪಾತಿಗೆ ಏನು ಕಾಂಬಿನೇಷನು ಅಂತ ಹೇಳಿಬಿಟ್ಟು ಬದನೆಕಾಯಿನೂ ದೊಡ್ಡದಲ್ಲಿ ಬಿಟ್ಟಿದ್ದು, ಹಾಗಾಗಿ ಬಿಡಿಸ್ಕೊಂಡ್ಬಂದು ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮೀನು ತೊಗೊಂಡಿರ್ತೀವಲ್ಲ, ಮೀನು ತೊಗೊಂಡ್ಮೇಲೆ ಒಂದ್ಸರಿ ಬಿಸಿಲಿಗೆ ಹಾಕ್ಬಿಡಿ. ತೊಗೊಂಡ ತಕ್ಷಣ ಒಂದ್ಸರಿ ಬಿಸಿಲಿಗೆ ಹಾಕಿದ್ರೆ ಯಾವುದೇ ರೀತಿ ಮೊಗ್ಗು ಸ್ಮೆಲ್ ಬರಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಒಣಗಿಸ್ಬಿಟ್ಟು ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಇವಾಗ ಕಾಯಿ ತುರಿ ನೋಡಿ, ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂದರೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹಾಗಾಗಿ ನಾನು ಬೆಸ್ಟ್ ಕಾಂಬಿನೇಷನ್ ಚಪಾತಿ ಜೊತೆ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ನೋಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಒಂದು 2 ಸ್ಪೂನ್ ಸಾಕಾಗುತ್ತೆ. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ನೋಡಿ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ನೀವು ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ಬಾಡಿಸ್ಕೋಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಸೀದೋಗುತ್ತೆ. ಹಾಗಾಗಿ ಯಾವುದೇ ರೀತಿ ನೀರು ಹಾಕಿರಲ್ವಲ್ಲ ನಾವು, ಹಾಗಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಇದ್ದರೆ ಆರಾಮ್ಸೆ ಆಗುತ್ತೆ. ನೋಡಿ, ನಾನು ಒಂದು ಸರಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇನ್ನೊಂದು ಸರಿ ನೋಡಿ ನೀರಲ್ಲಿ ಹಾಕಿಬಿಟ್ಟು ತೊಳಿತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಗಲೀಜು ಜಾಸ್ತಿ ಇರುತ್ತೆ, ಹಾಗಾಗಿ ನೀಟಾಗಿ ತೊಳೆದಿಟ್ಕೋಬೇಕು. ನೋಡಿ, ಈ ರೀತಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಾವು ಮೀನು ತೊಗೊಂಡಿರ್ತೀವಲ್ಲ ಅದೇ ರೀತಿ ಇದೆ, ಮೀನು ಅಂತಲೇ ಅನಿಸಲ್ಲ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ನೀಟಾಗಿ ತೊಳೆದಿಟ್ಕೋಬೇಕು ಫ್ರೆಂಡ್ಸ್. ಏನಾದರೂ ಜಾಸ್ತಿ ಗಲೀಜಿರುತ್ತೆ, ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೋಬೇಕು. ಇವಾಗ ನೋಡಿ, ನಾನು ಬೆಳ್ಳುಳ್ಳಿ ಹಾಕಿರೋ ಕ್ಲಿಪ್ ಮಿಸ್ ಆಗಿತ್ತು, ಹಾಗಾಗಿ ಒಂದು 3 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಜಜ್ಜಿಬಿಟ್ಟು ಇನ್ನೊಂದ್ಸರಿ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಕ್ಲಾರಿಟಿ ಇರಲಿ ಅಂತ ಹೇಳಿಬಿಟ್ಟು ನೋಡಿ ನೀಟಾಗಿ ಹಾಕಿದ್ದೀನಿ. ಈ ರೀತಿ ಹಾಕಿಬಿಟ್ಟು ಇವಾಗ ನೋಡಿ, ಹುಣಸೆ ರಸ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು. ನೋಡಿಬಿಟ್ಟು ಹುಳಿ ಜಾಸ್ತಿನೇ ಇರಲಿ, ಏನು ಪರವಾಗಿಲ್ಲ, ತುಂಬ ಟೇಸ್ಟ್ ಇರುತ್ತೆ. ಮೀನು
ಮೀನು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೂ ಏನು ಪರವಾಗಿಲ್ಲ. ನಾವು ನಮ್ಮನೇಲಿ ಸ್ವಲ್ಪ ಹುಳಿ ತಿಂತಾರೆ, ಪರವಾಗಿಲ್ಲ, ಹಾಗಾಗಿ ನಾನು ಹಾಕಿದ್ದೀನಿ. ಹುಳಿ ನೋಡಿಬಿಟ್ಟು ನಿಮಗೆ ಹೇಗೆ ನಿಮ್ಮ ಫ್ಯಾಮಿಲಿಗೆ ಗೊತ್ತಿರುತ್ತೆ ಯಾವ ರೀತಿ ತಿಂತಾರೆ ಟೇಸ್ಟ್ ಅಂತ ಹೇಳಿಬಿಟ್ಟು ನೋಡಿ. ಸ್ವಲ್ಪ ಜಾಸ್ತಿ ಏನಿಲ್ಲ ನೀರು, ಯಾಕಪ್ಪ ಅಂತ ಹೇಳಿದರೆ ಈ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಒಣಮೀನು ಇನ್ನೊಂದು ಸರಿ ನೋಡಿ ಜಾಲಿಸ್ಬಿಟ್ಟು ತೆಗಿಬೇಕು. ತೆಗೆದು ಈ ರೀತಿ ನೋಡಿ ಚೆನ್ನಾಗಿ ಕುದಿಬೇಕು. ಅದು ಮ್ಯಾಕ್ಸಿಮಮ್ ಒಂದು 70% ಕುದ್ದಾದಮೇಲೆ ಹಾಕ್ಕೋಬೇಕು ಮೀನು. ಇವಾಗ 70% ಕುದ್ದಿದೆ, ಹಾಗಾಗಿ ನೋಡಿ ನಾನು ಒಣಮೀನು ಹಾಕಿಬಿಟ್ಟು ಜಾಸ್ತಿ ಫ್ರೈ ಮಾಡಬಾರ್ದು. ನೋಡಿ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕಾಗುತ್ತೆ. ಮಿಕ್ಸ್ ಕೊಟ್ಕೊಂಡ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಕುದಿಲಿಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ. ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಚಪಾತಿ ನೋಡಿ ಈ ರೀತಿ ಮಾಡಿಬಿಟ್ಟು ನಾನು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ಟೆ. ಇವಾಗ ನೋಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀವಿ, ಒಲೆ ಮೇಲೇ ಬೇಯಿಸ್ಕೊಳ್ತಾ ಇದ್ವಿ. ನಮ್ಮ ದಿನ ಹೀಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ.